ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಪ್ಲೈನ್ ಬ್ಲೌಸ್ ಕಟಿಂಗ್ ಅನ್ನು ಹೇಳ್ಕೊಡ್ತಾ ಇದ್ದೀನಿ. ತುಂಬಾನೇ ಈಸಿ ಮೆಥಡ್ ಅಲ್ಲಿ ನಾವು ಬ್ಲೌಸ್ ಕಟಿಂಗ್ ಅನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಲ್ಲಿ ನಾನು ಪ್ಲೈನ್ ಬ್ಲೌಸ್ ತಗೊಂಡಿದ್ದೀನಿ. ಇದು ಬಂದು ಪ್ರಿಂಟೆಡ್ ಬ್ಲೌಸು. ಪ್ಲೈನ್ ಬ್ಲೌಸ್ ಅನ್ನು ಕಟ್ ಮಾಡ್ಕೊಳ್ಬೇಕಾದ್ರೆ ನಾವು ಉಲ್ಟಾ ಸೈಡ್ಗೆ ಹಾಕೊಳ್ಬೇಕಾಗುತ್ತೆ. ಈ ಮಾರ್ಕಿಂಗ್ ಅನ್ನೋದು ನಮಗೆ ಟಾಪ್ ಸೈಡ್ಗೆ ಕಾಣಿಸಬಾರ್ದು, ಅದಕ್ಕೋಸ್ಕರ ಉಲ್ಟಾ ಸೈಡ್ಗೆ ಹಾಕೊಳ್ಬೇಕು. ಮೊದಲಿಗೆ ನಾವಿಲ್ಲಿ ಸ್ಲೀವ್ಸ್ ಅನ್ನು ಕಟ್ ಮಾಡ್ಕೊಳ್ಳೋಣ. ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋದಕ್ಕೆ ನಾವು 4 ಲೇಯರ್ ಅಲ್ಲಿ ಕ್ಲಾತ್ ಅನ್ನು ಫೋಲ್ಡ್ ಮಾಡ್ಕೊಳ್ಬೇಕು. ಮೊದಲಿಗೆ ಈ ತರ 2 ಲೇಯರ್ ಅಲ್ಲಿ ಫೋಲ್ಡ್ ಮಾಡಿಕೊಂಡು ಇದನ್ನ ಮತ್ತೆ ನಾವು ಇನ್ನೊಂದು ಫೋಲ್ಡ್ ಮಾಡ್ಕೊಂಡ್ರೆ 4 ಲೇಯರ್ ಆಗುತ್ತೆ. ಈ ತರ 4 ಲೇಯರ್ ಅಲ್ಲಿ ಫೋಲ್ಡ್ ಮಾಡ್ಕೊಳ್ಬೇಕು. ಈ ತರ ಫೋಲ್ಡ್ ಮಾಡ್ಕೊಂಡು ಈ ಫೋಲ್ಡಿಂಗ್ ಪಾರ್ಟ್ ನಮ್ಮ ಕಡೆ ಬರೋ ತರ ಹಾಕೊಳ್ಬೇಕು. ಎಡ್ಜಸ್ ಏನಾದರೂ ಹೆಚ್ಚು ಕಡಿಮೆ ಇದ್ರೆ ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೊಳ್ಬೇಕು. ಈ ತರ ಲೈನ್ ಹಾಕೊಂಡು ಈಗ ಇಲ್ಲಿಂದ ನಾವು ಇದು ಪ್ಲೈನ್ ಬ್ಲೌಸ್ ಆಗಿರೋದ್ರಿಂದ 1.5 ಇಂಚು ಮಾರ್ಜಿನ್ಗೆ ತಗೊಂಡು ಒಂದು ಲೈನ್ ಹಾಕೊಳ್ಬೇಕು. ಇದೇ ಕ್ಲಾತ್ ಅಲ್ಲಿ ನಾವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ತೀವಿ ಪ್ಲೈನ್ ಬ್ಲೌಸ್ಗಳಿಗೆ. ಅದಕ್ಕೋಸ್ಕರ ಈ ಕಡೆ ಎಡ್ಜಲ್ಲಿ ನಾವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ 1.5 ಇಂಚು ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಈ ತರ ಮಾರ್ಕ್ ಮಾಡಿಕೊಂಡು ಈಗ ಅಳತೆ ಬ್ಲೌಸ್ ತಗೊಳ್ಬೇಕು. ಅಳತೆ ಬ್ಲೌಸ್ ಅನ್ನ ತಗೊಂಡು ಸ್ಲೀವ್ಸ್ ಅನ್ನ ಇದ್ರ ಮೇಲೆ ಇಟ್ಕೊಳ್ಬೇಕು. ಇಲ್ಲಿ ಮಾರ್ಜಿನ್ ಅನ್ನ ಬಿಟ್ಟು ಈ ತರ ಇಟ್ಕೊಳ್ಬೇಕು. ಈ ತರ ಇಟ್ಕೊಂಡು ಮೊದಲಿಗೆ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು. ಲೆಂತ್ ಎಷ್ಟಿರುತ್ತೋ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಅರ್ಧ ಇಂಚಷ್ಟು ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ಬೇಕು. ಸ್ಲೀವ್ಸ್ ಅಟ್ಯಾಚಿಂಗ್ ಅಲ್ಲಿ ಮಾರ್ಜಿನ್ ಅನ್ನೋದು ಒಳಗಡೆ ಹೋಗಿರೋದ್ರಿಂದ ಇಲ್ಲಿ ನಾವು ಅರ್ಧ ಇಂಚಷ್ಟು ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ಬೇಕು. ಈ ತರ ಮಾರ್ಕ್ ಮಾಡಿಕೊಂಡು ಈಗ ಸ್ಲೀವ್ಸ್ನ ಇದೇ ತರ ಇಟ್ಕೊಂಡು ಸ್ಲೀವ್ ಲೂಸ್ ಮಾರ್ಕ್ ಮಾಡ್ಕೊಳ್ಬೇಕು. ಸ್ಲೀವ್ ಲೂಸು ಎಷ್ಟಿರುತ್ತೋ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಳ್ಳಿ. ಹಾಗೇನೆ ಸ್ಲೀವ್ಸ್ನ ಇದೇ ತರ ಇಟ್ಕೊಂಡು ಆರ್ಮೋಲ್ ಲೂಸು ಹಾಗೇನೆ ಆರ್ಮೋಲ್ ಡೌನಿಂಗ್ ಅನ್ನ ಮಾರ್ಕ್ ಮಾಡ್ಕೊಳ್ಬೇಕು. ಸ್ಲೀವ್ಸ್ ಅನ್ನ ಈ ತರ ನೀಟಾಗಿ ಇಟ್ಕೊಂಡು ಆರ್ಮೋಲ್ ಲೂಸ್ ಎಲ್ಲಿಗಿದೆ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಸ್ಲೀವ್ ಲೂಸ್ಗೆ ಜಾಯಿಂಟ್ ಮಾಡ್ಕೊಳ್ಳಿ. ಹಾಗೇನೆ ಆರ್ಮೋಲ್ ಡೌನಿಂಗ್ ಎಲ್ಲಿಗಿರುತ್ತೋ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಅರ್ಧ ಇಂಚಷ್ಟು ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ಬೇಕು. ಇಲ್ಲೂ ಸಹ ಮಾರ್ಜಿನ್ ಒಳಗಡೆ ಹೋಗಿರೋದ್ರಿಂದ ಅರ್ಧ ಇಂಚಷ್ಟು ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ಬೇಕು. ಈ ತರ ಮಾರ್ಕ್ ಮಾಡಿಕೊಂಡು ಈಗ ಸ್ಲೀವ್ ಲೆಂತ್ ಎಲ್ಲಿಗಿದೆ ಅಲ್ಲಿಗೊಂದು ಲೈನ್ ಹಾಕ್ಕೊಳ್ಳೋಣ. ಹಾಗೇನೆ ಆರ್ಮೋಲ್ ಡೌನಿಂಗ್ ಎಲ್ಲಿಗಿರುತ್ತೋ ಅಲ್ಲಿಗೊಂದು ಲೈನ್ ಹಾಕ್ಕೊಳ್ಬೇಕು. ಈಗ ಇಲ್ಲಿಂದ ನಾವು ಮಾರ್ಜಿನ್ಗೆ ಎಕ್ಸ್ಟ್ರಾ 2 ಇಂಚು ಇಲ್ಲ 1.5 ಇಂಚು ತಗೊಳ್ಬೇಕಾಗುತ್ತೆ. ಇಲ್ಲೂ ಸಹ ತಗೊಳ್ಬೇಕು. ಇಲ್ಲಿ ನನಗೆ ಸ್ವಲ್ಪ ಫ್ಯಾಬ್ರಿಕ್ ಕಡಿಮೆ ಇದೆ, ಪೀಸ್ ಜಾಯಿಂಟ್ ಮಾಡ್ಕೊಳ್ತೀನಿ. ಈಗ ನಾವು ಸ್ಲೀವ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಳ್ಬೇಕು. ಸ್ಲೀವ್ ಶೇಪ್ಗೆ ನಾವು ಇಲ್ಲಿಂದ 1.5 ಇಂಚು ಬಿಡ್ತು ತಗೊಂಡು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನಾವು ಸ್ವಲ್ಪ ಡೌನ್ ಮಾಡಿಕೊಂಡು ಸ್ಲೀವ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಳ್ಬೇಕು. ಆರ್ಮೋಲ್ ಲೂಸ್ ಹತ್ತಕ್ಕೆ ಜಾಯಿಂಟ್ ಆಗೋ ತರ ನಾವು ಸ್ಲೀವ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಳ್ಬೇಕು. ಕರೆಕ್ಟಾಗಿ ನೀವು ಸ್ಲೀವ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಳ್ಬೇಕು. ಸ್ಲೀವ್ ಶೇಪ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಬರಲಿಲ್ಲ ಅಂದ್ರೆ ಆಲ್ರೆಡಿ ನಾನು ಸ್ಲೀವ್ಸ್ ಕಟಿಂಗ್ ವಿಡಿಯೋಸ್ ತುಂಬಾ ಮಾಡಿದ್ದೀನಿ. ಆ ವಿಡಿಯೋಸ್ ನೋಡಿಕೊಂಡು ನೀವು ಕಟಿಂಗ್ ಮಾಡ್ಕೊಳ್ಬೋದು. ಇದು ಬ್ಯಾಕ್ ಶೇಪ್ ಆಯಿತು. ಈಗ ನಾವು ಫ್ರಂಟ್ ಶೇಪ್ ಮಾರ್ಕ್ ಮಾಡ್ಕೊಳ್ಬೇಕು. ಫ್ರಂಟ್ಗೆ ಮಿಡ್ಲ್ ಪಾಯಿಂಟ್ ಅಲ್ಲಿ ಅರ್ಧ ಇಂಚಷ್ಟು ಒಳಗಡೆ ತಗೊಂಡು ಇಲ್ಲಿಂದ ಸ್ವಲ್ಪ ಡೌನ್ ಮಾಡಿಕೊಂಡು ಇದಕ್ಕೆ ಅಟ್ಯಾಚ್ ಮಾಡಿಕೊಂಡು ಇಲ್ಲಿಂದ ಮತ್ತೆ ನಾವು ಆರ್ಮೋಲ್ ಲೂಸ್ ಹತ್ರಕ್ಕೆ ಜಾಯಿಂಟ್ ಆಗೋ ಥರ ಒಂದು ಶೇಪನ್ನು ಡ್ರಾ ಮಾಡ್ಕೊಳ್ಬೇಕು. ನೋಡಿ, ಇದಿಷ್ಟೇ ನಾವು ಸ್ಲೀವ್ಸ್ಗೆ ಮಾರ್ಕ್ ಮಾಡ್ಕೊಳ್ಳೋದು. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಈ ಥರ ಕಟ್ ಮಾಡಿಕೊಂಡು ಮಧ್ಯದಲ್ಲಿ ಒಂದು ನಾಚ್ ಹಾಕ್ಕೊಳ್ಳಿ. ಆರ್ಮೋಲ್ ಲೂಸ್ ಹತ್ರ ಒಂದು ನಾಚ್ ಹಾಕ್ಕೊಳ್ಳಿ. ಈಗ ಇದನ್ನು 2 ಲೇಯರಲ್ಲಿ ಓಪನ್ ಮಾಡಿಕೊಂಡು ಫ್ರಂಟ್ ಶೇಪನ್ನು ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡಿಕೊಂಡು ಇಲ್ಲೊಂದು ನಾಚ್ ಹಾಕ್ಕೊಳ್ಳಿ. ಇದು ಫ್ರಂಟ್ ಶೇಪು ಅಂತ ಗೊತ್ತಾಗುತ್ತೆ. ಸ್ಲೀವ್ಸ್ಗೆ ಕಟ್ ಮಾಡ್ಕೊಂಡಾಯ್ತು. ಈಗ ಬಾಡಿ ಪಾರ್ಟ್ಸ್ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತ ನೋಡೋಣ. ನೋಡಿ, ಬಾಡಿ ಪಾರ್ಟ್ಸನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ನಾವು 2 ಲೇಯರಲ್ಲಿ ಕ್ಲಾತನ್ನು ಫೋಲ್ಡ್ ಮಾಡ್ಕೊಳ್ಬೇಕು. ಈ ತರ ಫೋಲ್ಡ್ ಮಾಡಿಕೊಂಡು ಈಗ ನಾವು ಮೊದಲಿಗೆ ಬ್ಯಾಕ್ ಪಾರ್ಟ್ ಅನ್ನ ಕಟ್ ಮಾಡ್ಕೊಳ್ತೀವಿ. ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಳ್ಬೇಕಾದ್ರೆ ಫೋಲ್ಡಿಂಗ್ ಪಾರ್ಟ್ ನಮ್ಮ ಕಡೆ ಹಾಕೊಳ್ಬೇಕು. ಹಾಗೇನೆ ಎಡ್ಜಸ್ ಏನಾದರೂ ಹೆಚ್ಚು ಕಡಿಮೆ ಇದ್ರೆ ನೋಡ್ಕೊಂಡು ಒಂದು ಲೈನ್ ಹಾಕೊಳ್ಬೇಕು. ಇಲ್ಲಿ ನಾನು ಸೈಡ್ ಫಿನಿಶಿಂಗ್ ಬಂದಿರೋದನ್ನ ಹಾಕೊಂಡಿದ್ದೀನಿ. ನನಗೆ ಎಡ್ಜಸ್ಸು ಈಕ್ವಲ್ ಆಗೇ ಇದೆ. ಈಗ ಈ ಕಡೆ ಎಡ್ಜಲ್ಲಿ ನಾವು ಮಾರ್ಜಿನ್ಗೆ 1 ಇಂಚ್ ತಗೊಳ್ಬೇಕು. ಇಲ್ಲಿ ಫಿನಿಶಿಂಗ್ ಬಂದಿರೋ ಕ್ಲಾತ್ ಇರೋದ್ರಿಂದ ನಾನು 1 ಇಂಚ್ ಮಾತ್ರ ತಗೊಳ್ತಾ ಇದ್ದೀನಿ. ಒಂದು ವೇಳೆ ಈ ತರ ನಿಮಗೆ ಫಿನಿಶಿಂಗ್ ಬಂದಿಲ್ಲ ಅಂದ್ರೆ 1.5 ಇಂಚು ಮಾರ್ಜಿನ್ ತಗೊಳ್ಬೇಕಾಗುತ್ತೆ. ಬ್ಯಾಕ್ ಪಾರ್ಟಲ್ಲೂ ಸಹ ನಾವು ಇದೇ ಕ್ಲಾತಲ್ಲೇ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ತೀವಿ. ಅದಕ್ಕೋಸ್ಕರ ಇಲ್ಲಿ ನಾವು ಈ ತರ ಫಿನಿಶಿಂಗ್ ಬಂದಿರೋದಿದ್ರೆ
1 ಇಂಚು ವಿಡ್ತ್ ತಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಈ ಥರ ಫಿನಿಶಿಂಗ್ ಇಲ್ಲ ಅಂದರೆ 1.5 ಇಂಚು ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಈ ಥರ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಈಗ ನಾವು ಬ್ಲೌಸ್ ಲೆಂತನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಬ್ಲೌಸ್ ಲೆಂತು ಅಳತೆ ಬ್ಲೌಸಲ್ಲಿ ಎಷ್ಟಿದೆ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಅಳತೆ ಬ್ಲೌಸ್ನೇ ತಗೊಳ್ಳಿ. ಅಳತೆ ಬ್ಲೌಸ್ ತಗೊಂಡು ಇಲ್ಲಿ ಮಾರ್ಜಿನನ್ನು ಬಿಟ್ಟು ಬ್ಯಾಕ್ ಪಾರ್ಟಲ್ಲಿ ಈ ಥರ ಶೋಲ್ಡರಿಂದ ಡಾಟ್ವರೆಗೂ ಸ್ಟ್ರೈಟಾಗಿ ಹಿಡ್ಕೊಂಡು ಬ್ಲೌಸ್ ಲೆಂತ್ ಎಷ್ಟಿರುತ್ತೋ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಮಾರ್ಜಿನ್ಗೆ ಅರ್ಧ ಇಂಚ್ ತೊಗೊಳ್ಬೇಕು. ಹಾಗೆಯೇ ನಾವಿಲ್ಲಿ ಸೊಂಟದ ಲೂಸ್ ಮಾರ್ಕ್ ಮಾಡ್ಕೊಳ್ಳೋಣ. ಸೊಂಟದ ಲೂಸನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಈ ಥರ ಸೊಂಟದ ಕಡೆನ 4 ಲೇಯರಲ್ಲಿ ಫೋಲ್ಡ್ ಮಾಡ್ಕೊಳ್ಬೇಕು. ಅಳತೆ ಬ್ಲೌಸನ್ನು ಈ ಥರ ಫೋಲ್ಡ್ ಮಾಡಿಕೊಂಡು ಇಲ್ಲಿಂದ ಸೊಂಟದ ಲೂಸು ಎಷ್ಟಿರುತ್ತೋ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಬ್ಯಾಕ್ ಡಾಟ್ಗೆ 1 ಇಂಚ್ ತೊಗೊಳ್ಬೇಕು. ಮಾರ್ಜಿನ್ಗೆ 2 ಇಲ್ಲ 1.5 ಇಂಚು ಎಕ್ಸ್ಟ್ರಾ ತೊಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಹಾಗೆಯೇ ಅಳತೆ ಬ್ಲೌಸ್ನ ಇದೇ ಥರ ಇಟ್ಕೊಂಡು ಈ ಬೆನ್ನಿನ ಭಾಗ ಇರುತ್ತೆ ಅಲ್ವಾ, ಇದನ್ನ ಇಟ್ಕೊಂಡು ಈ ಲೆಂತ್ ಎಷ್ಟಿರುತ್ತೋ ನೋಡಿಕೊಂಡು ಇಲ್ಲಿಂದ 1/4 ಇಂಚಷ್ಟು ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ಬೇಕು. ಈ ಥರ ಮಾರ್ಕ್ ಮಾಡಿಕೊಂಡ್ರೆ ನೆಕ್ ಲೆಂತ್ ಅನ್ನೋದು ನಮಗೆ ಕರೆಕ್ಟಾಗಿ ಸಿಗುತ್ತೆ. ಇದೇ ಥರನೇ ನೀವು ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಈಗ ನಾವು ಚೆಸ್ಟ್ ಲೂಸನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಫ್ರಂಟ್ ಪಾರ್ಟ್ ತಗೊಳ್ಳಿ. ಅಳತೆ ಬ್ಲೌಸಲ್ಲಿ ಫ್ರಂಟ್ ಪಾರ್ಟ್ ತಗೊಂಡು ಈ ಕಡೆ ಎಡ್ಜ್ಗೆ ಇಟ್ಕೊಳ್ಳಿ. ಉಕ್ಸ್ ಪಟ್ಟಿನ ಈ ಥರ ಈ ಕಡೆ ಎಡ್ಜ್ಗೆ ಇಟ್ಕೊಂಡು ಈ ವಿಡ್ತ್ ಎಷ್ಟಿರುತ್ತೋ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಳ್ಳಿ. ಅಲ್ಲಿಂದ ನಾವು ಮಾರ್ಜಿನ್ಗೆ 1.5 ಇಲ್ಲ 2 ಇಂಚು ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಇದಿಷ್ಟು ಮಾರ್ಕ್ ಮಾಡಿಕೊಂಡು ನಾವೆಲ್ಲೆಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀವೋ ಅಲ್ಲಿಗೆ ಲೈನ್ ಹಾಕ್ಕೊಳ್ಳೋಣ. ನೆಕ್ ಲೆಂತ್ ಇಲ್ಲಿಗಿದೆ, ಇಲ್ಲಿಗೆ ಲೈನ್ ಹಾಕ್ಕೊಳ್ಬೇಕು. ಬ್ಲೌಸ್ ಲೆಂತು ಇಲ್ಲಿಗಿದೆ, ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಬೇಕು. ಮಾರ್ಜಿನ್ ತಗೊಂಡಿರೋ ಹತ್ರನೂ ಸಹ ಈ ಥರ ಲೈನ್ ಹಾಕ್ಕೊಳ್ಬೇಕು. ಹಾಗೆಯೇ ಇಲ್ಲಿ ನಾವು ಚೆಸ್ಟ್ ಲೂಸ್ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಲ್ವಾ, ಇಲ್ಲಿಂದ ಸೊಂಟದ ಲೂಸ್ಗೆ ಜಾಯಿಂಟ್ ಆಗೋ ಥರ ಮಾರ್ಕ್ ಮಾಡ್ಕೊಳ್ಬೇಕು. ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ನಾವು ಶೋಲ್ಡರ್ ಬಿಡ್ತು ಮಾರ್ಕ್ ಮಾಡ್ಕೊಳ್ಬೇಕು. ಶೋಲ್ಡರ್ ಬಿಡ್ತು ನಾವು ನೆಕ್ ಲೆಂತು ಹಾಗೆಯೇ ಚೆಸ್ಟ್ ಲೂಸ್ ಬೇಸ್ ಮೇಲೆ ತಗೊಳ್ತೀವಿ. ನೆಕ್ ಲೆಂತ್ ಎಷ್ಟಿದೆ ನೋಡೋಣ. ನೆಕ್ ಲೆಂತ್ ಬಂದು 8.25 ಇಂಚಿದೆ. ಚೆಸ್ಟ್ ಲೂಸ್ ನೋಡೋಣ. ನೋಡಿ, ಚೆಸ್ಟ್ ಲೂಸ್ ಬಂದು ಕರೆಕ್ಟಾಗಿ 10 ಇಂಚಿದೆ. 10 ಇಂಚು ಅಂದರೆ ಇದು 40 ಎದೆ ಸುತ್ತಳತೆಯ ಬ್ಲೌಸು. ಈ ಅಳತೆಗೆ ನಾವು ಶೋಲ್ಡರ್ ಬಿಡ್ತು 5.5 ಇಂಚು ತಗೊಳ್ಬೇಕು. 5.5 ಇಂಚು ಶೋಲ್ಡರ್ ಬಿಡ್ತು ಸರಿ ಹೋಗುತ್ತೆ. 5.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇದೇ 5.5 ಇಂಚು ಕೆಳಗಡೆನೂ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು. ಈಗ ಈ ಲೈನ್ ಹತ್ರ ನಾವು ಆರ್ಮೋಲ್ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು. ಆರ್ಮೋಲ್ ಲೆಂತು ನಾನಿಲ್ಲಿ ಒಂದು 5.5 ಇಂಚ್ ತಗೊಳ್ತಾ ಇದ್ದೀನಿ. 5.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಎಲ್ ಶೇಪ್ ಡ್ರಾ ಮಾಡ್ಕೊಳ್ಬೇಕು. ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಇಲ್ಲಿಂದ ಬಿಡ್ತು ನಾವು ಈ ಅಳತೆಗೆ 1.5 ಇಂಚು ತಗೊಳ್ಬೇಕಾಗುತ್ತೆ. 1.5 ಇಂಚು ಬಿಡ್ತು ತಗೊಂಡು ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ಬೇಕು. 40 ಇಂಚು 40 ಮೇಲೆ ಎದೆ ಸುತ್ತಳತೆ ಇರೋವಂಥವ್ರಿಗೆ ನಾವು ಇಲ್ಲಿ ಬಿಡ್ತು 1.5 ಇಂಚು ತಗೊಂಡು ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಈ ಥರ ಕರ್ವ್ ಸ್ಕೇಲ್ ಇಟ್ಕೊಂಡು ನೀಟಾಗಿ ಶೇಪನ್ನು ಡ್ರಾ ಮಾಡ್ಕೊಳ್ಳಿ. ಆರ್ಮೋಲ್ ಶೇಪ್ ಡ್ರಾ ಮಾಡ್ಕೊಂಡಾಯ್ತಲ್ವ. ಈಗ ಆರ್ಮೋಲ್ ಲೂಸು ಕರೆಕ್ಟಾಗಿ ಇದೆಯಲ್ವಾ ಅಂತ ಒಂದ್ಸಲ ನಾವು ಚೆಕ್ ಮಾಡ್ಕೊಳ್ಬೇಕು. ಈ ಥರ ನೀವು ಟೇಪ್ ಇಟ್ಕೊಂಡು ಚೆಕ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ಅಳತೆ ಬ್ಲೌಸ್ ಇಟ್ಕೊಂಡೇ ನೀವು ಚೆಕ್ ಮಾಡ್ಕೊಳ್ಬೋದು. ಅಳತೆ ಬ್ಲೌಸ್ ತಗೊಳ್ಳಿ. ಅಳತೆ ಬ್ಲೌಸು ಇನ್ಸೈಡಲ್ಲಿ ತಗೊಳ್ಬೇಕು. ಇನ್ಸೈಡಲ್ಲಿ ಈ ಬ್ಯಾಕ್ ಪಾರ್ಟ್ ಏನಿರುತ್ತೋ ಅಲ್ಲಿ ನಾವು ತಗೊಳ್ಬೇಕು. ಬ್ಯಾಕ್ ಪಾರ್ಟ್ ಆರ್ಮೋಲ್ ಶೇಪನ್ನು ತಗೊಂಡು ನೋಡಿ, ಇಲ್ಲಿಂದ ಈ ಕೂಳೆ ಇರುತ್ತೆ ಅಲ್ವಾ, ನಾವು ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಂಡಿರೋದು, ಆ ಕೂಳೆನ ತಗೊಂಡು ಈ ರೀತಿ ಇಟ್ಕೊಂಡು ಚೆಕ್ ಮಾಡ್ಕೊಳ್ಬೇಕು. ನೋಡಿ, ಇಲ್ಲಿ ನನಗೆ ಕರೆಕ್ಟಾಗಿ ಬರ್ತಾ ಇದೆ. ಯಾವುದೇ ಥರ ಹೆಚ್ಚು ಕಡಿಮೆ ಅನ್ನೋದು ಬರ್ತಾ ಇಲ್ಲ. ಸ್ಟಿಚ್ ಅನ್ನೋದು ಇಲ್ಲಿಗಿದೆ ನೋಡಿ, ಇಲ್ಲಿಗಿದೆ ಸ್ಟಿಚ್ಚು. ನಾವು ಮಾರ್ಕ್ ಮಾಡ್ಕೊಂಡಿರೋದು ಇಲ್ಲಿಗಿದೆ, ಕರೆಕ್ಟಾಗಿ ಬರ್ತಾ ಇದೆ. ಒಂದು ವೇಳೆ ಈ ಥರ ನಿಮ್ಗೇನಾದರೂ ಮ್ಯಾಚ್ ಆಗಲಿಲ್ಲ, ಕಡಿಮೆ ಜಾಸ್ತಿ ಬಂತು ಅಂದರೆ ಇಲ್ಲಿ ನೀವು ಮೇಲೆ ಕೆಳಗಡೆಗೆ ಅಡ್ಜಸ್ಟ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಅಂದರೆ ಆರ್ಮೋಲ್ ಲೂಸು ಅಳತೆ ಬ್ಲೌಸಲ್ಲಿಗಿಂತ ಇದು ಕಡಿಮೆ ಬಂದಾಗ ನೀವು ಕೆಳಗಡೆಗೆ ಮಾರ್ಕ್ ಮಾಡ್ಕೊಳ್ಬೇಕು, ಜಾಸ್ತಿ ಬಂದಾಗ ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ಬೇಕು. ಮಾರ್ಕ್ ಮಾಡಿಕೊಂಡು ಆಮೇಲೆ ನೀವು ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡಿಕೊಂಡು ಮತ್ತೊಂದು ಸಲ ನೀವು ಚೆಕ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ಬರುತ್ತೆ. ಈಗ ನಾವಿಲ್ಲಿ ನೆಕ್ ಬಿಡ್ತು ಮಾರ್ಕ್ ಮಾಡ್ಕೊಳ್ಳೋಣ. ನೆಕ್ ಬಿಡ್ತು ನಾವಿಲ್ಲಿ
ಒಂದೆರಡು 2.25 ಇಂಚು ತಗೊಳ್ಳೋಣ. 2.25 ಇಂಚು ತಗೊಂಡು ನೀವು ಉಳಿದಿರೋದನ್ನು ಶೋಲ್ಡರ್ಗೆ ಇಟ್ಕೊಳ್ಬೋದು. ಇಲ್ಲ ಅಳತೆ ಬ್ಲೌಸಲ್ಲಿ ಇರುತ್ತೆ ನೋಡ್ಕೊಳ್ಳಿ, ಶೋಲ್ಡರ್ ಬಿಡ್ತು ಎಷ್ಟಿರುತ್ತೆ ನೋಡಿಕೊಂಡು ನೀವು ಮಾರ್ಕ್ ಮಾಡ್ಕೊಳ್ಬೋದು. ಶೋಲ್ಡರ್ ಬಿಡ್ತು ಈ ಅಳತೆ ಬ್ಲೌಸಲ್ಲಿ 2.5 ಇಂಚಿದೆ. ಇಲ್ಲಿ ನಮಗೆ ಶೋಲ್ಡರ್ ಬಿಡ್ತು ಇದಕ್ಕೆ 3/4 ಇಂಚ್ ಆ್ಯಡ್ ಮಾಡಿಕೊಂಡು ತಗೊಳ್ಬೇಕು. ನೋಡಿ ಇಲ್ಲಿ ಕರೆಕ್ಟಾಗಿ ನಾನು 3/4 ಇಂಚ್ ಆ್ಯಡ್ ಮಾಡಿಕೊಂಡ್ರೆ ನಮಗೆ 3.25 ಇಂಚು ಬರುತ್ತೆ, ಅಷ್ಟೇ ತಗೊಂಡಿದ್ದೀನಿ. 2.25 ಇಂಚು ನೆಕ್ ಬಿಡ್ತು ತಗೊಂಡಿದ್ದೀನಿ. 2.25 ಇಂಚು ನೆಕ್ ಬಿಡ್ತು ಈ ಅಳತೆಗೆ ಸರಿ ಹೋಗುತ್ತೆ. ಒಂದು ವೇಳೆ ನಿಮ್ಗೇನಾದರೂ ಶೋಲ್ಡರ್ ಬಿಡ್ತು ಇನ್ನೂ ಕಡಿಮೆ ಬೇಕು ಅಂದರೆ ಇಲ್ಲಿ ನೀವು 2.5 ಇಂಚು ಬಿಡ್ತನ್ನು ತಗೊಳ್ಳಿ. ಈಗ ಈ ಬಿಡ್ತಿಗೆ ನಾವು ಇಲ್ಲಿ ಒಂದು 3/4 ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಳೋಣ. 3/4 ಇಲ್ಲ ಅರ್ಧ ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ನೀವು ಮಾರ್ಕ್ ಮಾಡ್ಕೊಳ್ಬೋದು. ಬ್ರಾಡ್ ಹಾಕ್ಕೊಳ್ತಾರೆ ಅನ್ನಂಗಿದ್ರೆ 1 ಇಂಚ್ವರೆಗೂ ಸಹ ನೀವು ತಗೊಳ್ಬೋದು. ಈ ಥರ ಮಾರ್ಕ್ ಮಾಡಿಕೊಂಡು ನೆಕ್ ಶೇಪನ್ನು ಡ್ರಾ ಮಾಡ್ಕೊಳ್ಬೇಕು. ಆದಷ್ಟು ನೀವು ಈ ಪ್ಲೈನ್ ಬ್ಲೌಸ್ಗಳಲ್ಲಿ ಸ್ವಲ್ಪ ನೆಕ್ ಬಿಡ್ತು ಕಡಿಮೆನೇ ತಗೊಳ್ಳಿ. ಶೋಲ್ಡರ್ ಬಿಡ್ತು ಜಾಸ್ತಿ ಇದ್ರೂ ಪರವಾಗಿಲ್ಲ ಅನ್ನೋಂಗಿದ್ರೆ ನೀವು ಎಷ್ಟು ಬಿಡ್ತಿರುತ್ತೆ ಅಷ್ಟು ತಗೊಳ್ಳಿ. ಆದಷ್ಟು ನೀವು ಈ ಥರ ಪ್ಲೈನ್ ಬ್ಲೌಸ್ಗಳೇನಾದರೂ ಸ್ಟಿಚ್ ಮಾಡ್ತಾ ಇದ್ದೀರಿ ಅಂದರೆ ನೆಕ್ ಬಿಡ್ತ್ ಅನ್ನೋದು ಸ್ವಲ್ಪ ಕಡಿಮೆನೇ ತಗೊಳ್ಬೇಕು. ಜಾಸ್ತಿ ಎಲ್ಲ ತಗೊಂಡಿದ್ದೀರಿ ಅಂದರೆ ಶೋಲ್ಡರ್ ಡ್ರಾಪ್ ಆಗೋ ಚಾನ್ಸಸ್ ಬರುತ್ತೆ. ಅದಕ್ಕೋಸ್ಕರ ನೆಕ್ ಬಿಡ್ತ್ ಕಡಿಮೆನೇ ತಗೊಳ್ಳಿ. ಶೋಲ್ಡರ್ ಬಿಡ್ತ್ ಎಷ್ಟು ಬೇಕಾಗಿರುತ್ತೋ ನೋಡಿಕೊಂಡು ಮಾರ್ಕ್ ಮಾಡಿಕೊಂಡು ಇಲ್ಲೇನಾದರೂ ನಿಮಗೆ ಶೋಲ್ಡರ್ ಬಿಡ್ತು ಉಳಿದಿದೆ ಅಂದರೆ ಅದನ್ನು ನೀವು ಆರ್ಮೋಲ್ ಶೇಪ್ಗೆ ಜಾಯಿಂಟ್ ಆಗೋ ಥರ ಮಾರ್ಕ್ ಮಾಡ್ಕೊಳ್ಬೋದು. ನೆಕ್ ಬಿಡ್ತ್ ಮಾತ್ರ ನೀವು ಜಾಸ್ತಿ ಮಾಡ್ಕೊಳಕ್ಕೆ ಹೋಗಬೇಡಿ. ಪ್ಲೈನ್ ಬ್ಲೌಸ್ಗಳು ಎಕ್ಸ್ಪೆಂಡ್ ಆಗೋ ಚಾನ್ಸಸ್ಸು ತುಂಬಾ ಇರುತ್ತೆ. ಅದಕ್ಕೋಸ್ಕರ ಶೋಲ್ಡರ್ ಡ್ರಾಪ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಈ ಸಣ್ಣ ಸಣ್ಣ ಟಿಪ್ಸನ್ನು ನೀವು ಫಾಲೋ ಮಾಡಿ ಕಟಿಂಗನ್ನು ಮಾಡ್ಕೊಳ್ಳಿ, ನಿಮಗೆ ಸ್ಟಿಚಿಂಗಲ್ಲಿ ಪ್ರಾಬ್ಲಮ್ ಬರೋದಿಲ್ಲ. ಈಗ ನಾವು ಬ್ಯಾಕ್ ಡಾಟ್ಗೆ ಮಾರ್ಕ್ ಮಾಡ್ಕೊಳ್ಬೇಕು. ಬ್ಯಾಕ್ ಡಾಟ್ಗೆ ನೀವು ಸೊಂಟದ ಲೂಸ್ ಎಷ್ಟಿರುತ್ತೋ ನೋಡಿಕೊಂಡು ಅದರಲ್ಲಿ ಅರ್ಧಕ್ಕೆ ಮಾರ್ಕ್ ಮಾಡ್ಕೊಳ್ಬೇಕು. ಅರ್ಧಕ್ಕೆ ಈ ಥರ ಟೇಪ್ನ ಫೋಲ್ಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಬಿಡ್ತು ಈ ಕಡೆ ಅರ್ಧ ಇಂಚು ಈ ಕಡೆ ಅರ್ಧ ಇಂಚು ತಗೊಳ್ಬೇಕು. ಟೇಪ್ ಇಟ್ಕೊಂಡು ನೀವು ಮಾರ್ಕ್ ಮಾಡ್ಕೊಳ್ಳಿ. ಅರ್ಧ ಇಂಚೇ ಇರಬೇಕು, ಅದಕ್ಕಿಂತ ಜಾಸ್ತಿ ಇರಬಾರ್ದು. ಇನ್ನು ಲೆಂತ್ ನೀವು 4ರಿಂದ 4.25 ಇಂಚು ತಗೊಳ್ಬೋದು. ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಈಗ ನೆಕ್ ಹತ್ರ ನಾವು ಈ ಥರ 1/4 ಇಂಚು ಡೌನ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಪ್ಲೈನ್ ಬ್ಲೌಸ್ ಆಗಲಿ ಲೈನಿಂಗ್ ಬ್ಲೌಸ್ ಆಗಲಿ ಕಂಪಲ್ಸರಿ ನಾವಿಲ್ಲಿ 1/4 ಇಂಚಷ್ಟು ಡೌನ್ ಮಾಡ್ಕೊಳ್ಳೇಬೇಕು. ನೆಕ್ ಸ್ಟಿಚ್ ಮಾಡ್ಕೊಳ್ಳೋವಾಗ ನಮಗೆ ಎಕ್ಸ್ಪೆಂಡ್ ಆಗೋ ಚಾನ್ಸಸ್ಸು ತುಂಬ ಇರುತ್ತೆ. ಅದಕ್ಕೋಸ್ಕರ ಇಲ್ಲಿ ಒಂದು 1/4 ಇಂಚಷ್ಟು ನಾವು ಫ್ಯಾಬ್ರಿಕನ್ನು ಕಟ್ ಮಾಡಿ ತೆಗಿಬೇಕು. ನೋಡಿ ಇದಿಷ್ಟು ನಾವು ಬ್ಯಾಕ್ ಪಾರ್ಟ್ಗೆ ಮಾರ್ಕ್ ಮಾಡ್ಕೊಳ್ಬೇಕು. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡ್ಕೊಳ್ಳೋವಾಗ ನಾನು ನೆಕ್ ಪಾರ್ಟನ್ನು ಬಿಟ್ಟು ಔಟ್ಲೈನ್ಸ್ ಮಾತ್ರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ ಪಾರ್ಟನ್ನು ನಾವು ಸ್ಟಿಚ್ ಮಾಡ್ಕೊಳ್ಳೋವಾಗ ಕಟ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ಫ್ರಂಟ್ ಪಾರ್ಟ್ ಕಟ್ ಮಾಡಿ ಆದಮೇಲೆ ಕಟ್ ಮಾಡ್ಕೊಳ್ಬೋದು. ಬ್ಯಾಕ್ ಪಾರ್ಟನ್ನು ಈ ಥರ ಕಟ್ ಮಾಡಿಕೊಂಡು ಇಲ್ಲಿ ನಾವು ಇಲ್ಲೇನು ಮಾರ್ಜಿನ್ ತಗೊಂಡಿದ್ದೀವೋ ಅಲ್ಲಿಗೆ ಒಂದು ನಾಚ್ ಹಾಕ್ಕೊಳ್ಬೇಕು. ಹಾಗೆಯೇ ಚೆಸ್ಟ್ ಲೂಸ್ ಹತ್ರ ನಾಚ್ ಹಾಕ್ಕೊಳ್ಬೇಕು. ಹಾಗೆಯೇ ನೆಕ್ ಬಿಡ್ತ್ ಹತ್ರನೂ ಸಹ ನಾಚ್ ಹಾಕ್ಕೊಳ್ಳಿ. ಬ್ಯಾಕ್ ಪಾರ್ಟ್ ಆಯ್ತಲ್ವಾ, ಈಗ ಫ್ರಂಟ್ ಪಾರ್ಟ್ ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ನೋಡೋಣ. ನೋಡಿ ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾವು 2 ಲೇಯರಲ್ಲೇ ಫ್ಯಾಬ್ರಿಕನ್ನು ಇಟ್ಕೊಂಡು ಓಪನ್ ಪಾರ್ಟನ್ನು ನಮ್ಮ ಕಡೆ ಹಾಕ್ಕೊಳ್ಬೇಕು. ನೋಡಿ ಇಲ್ಲಿ ನಾನು ಕ್ಲೋಸ್ ಪಾರ್ಟೇ ನನ್ನ ಕಡೆ ಹಾಕ್ಕೊಂಡಿದ್ದೀನಿ. ಯಾಕೆ ಈ ಥರ ಹಾಕ್ಕೊಂಡಿದ್ದೀನಿ ಅಂದರೆ ಈ ಫ್ಯಾಬ್ರಿಕ್ ಅನ್ನೋದು ಸ್ವಲ್ಪ ಕಡಿಮೆ ಇದೆ. ಇಲ್ಲಿ ನಾವು ಪ್ಲೈನ್ ಬ್ಲೌಸ್ ಕಟ್ ಮಾಡಿ ಸ್ಟಿಚ್ ಮಾಡ್ತಾ ಇರೋದ್ರಿಂದ ಇದೇ ಪೀಸಲ್ಲೇ ನಮಗೆ ಕ್ರಾಸ್ ಬೆಲ್ಟ್ಗೂ ಬೇಕಾಗುತ್ತೆ, ಫ್ರಂಟು ಬ್ಯಾಕು ಸ್ಲೀವ್ಸು. ಹಾಗೆಯೇ ನೆಕ್ಕಿಗೆ ನಾವೇನಾದರೂ ಪೈಪಿಂಗ್ ಕೊಡಬೇಕಾದ್ರೆ ಇದೇ ಪೀಸಲ್ಲೇ ಕ್ರಾಸ್ ಪೀಸಸ್ಸು ಸಹ ಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಈ ಕಡೆ ಫ್ಯಾಬ್ರಿಕನ್ನು ಉಳಿಸ್ಕೊಂಡು ಈ ಕಡೆಗೆ ನಾನು ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕ್ಲೋಸ್ ಪಾರ್ಟ್ ಹಾಕ್ಕೊಂಡ್ರೂ ಸಹ ನಾವು ಆಮೇಲೆ ಇದನ್ನು ಓಪನ್ ಮಾಡ್ಕೊಳ್ಬೋದು. ಈಗ ಈ ಕಡೆ ಎಡ್ಜಲ್ಲಿ ನಾವು ಉಕ್ಸ್ಪಟ್ಟಿ ಕಾಜಪಟ್ಟಿ ಮಾರ್ಜಿನ್ಗೆ 1/2 ಇಂಚ್ ತಗೊಂಡು ಒಂದು ಲೈನ್ ಹಾಕ್ಕೊಳ್ಬೇಕು. ಈ ಥರ ಲೈನ್ ಹಾಕ್ಕೊಂಡು ಶೋಲ್ಡರ್ ಕಡೆ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಳಿ. ಇಲ್ಲಿ ನನಗೆ ಕರೆಕ್ಟಾಗೇ ಇದೆ. ಈ ಥರ ಹಾಕ್ಕೊಂಡು ಈಗ ನಾವು ಆಲ್ರೆಡಿ ಕಟ್ ಮಾಡ್ಕೊಂಡಿರೋ ಬ್ಯಾಕ್ ಪಾರ್ಟನ್ನು ತಗೊಳ್ಬೇಕು. ಬ್ಯಾಕ್ ಪಾರ್ಟನ್ನು ತಗೊಂಡು ಇಲ್ಲಿ ಮಾರ್ಜಿನ್ ಬಿಟ್ಟು ಶೋಲ್ಡರ್ ಲೈನ್ ಹತ್ರ ಕರೆಕ್ಟಾಗಿ ಇಟ್ಕೊಳ್ಬೇಕು.
ಈ ಥರ ನೀಟಾಗಿ ಇಟ್ಕೊಂಡು ಬ್ಯಾಕ್ ಪಾರ್ಟ್ ಯಾವ ಥರ ಇದೆ ಅದೇ ಥರ ಸುತ್ತಲೂ ಮಾರ್ಕ್ ಮಾಡ್ಕೊಳ್ಬೇಕು. ಸುತ್ತಲೂ ಮಾರ್ಕ್ ಮಾಡಿಕೊಂಡು ನೆಕ್ ವಿಡ್ತ್ ಎಲ್ಲಿಗಿರುತ್ತೋ ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಚೆಸ್ಟ್ ಲೂಸ್ ಎಲ್ಲಿಗಿರುತ್ತೋ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಪಾರ್ಟನ್ನು ತೆಗೆದುಬಿಡಿ. ಬ್ಯಾಕ್ ಪಾರ್ಟನ್ನು ತೆಗೆದುಬಿಟ್ಟು ಮೊದಲಿಗೆ ನಾವು ಫ್ರಂಟ್ ಆರ್ಮೋಲ್ ಶೇಪ್ ಮಾರ್ಕ್ ಮಾಡ್ಕೊಳ್ಳೋಣ. ಫ್ರಂಟ್ ಆರ್ಮೋಲ್ ಶೇಪ್ಗೆ ನೋಡಿ ಈ ಕಾರ್ನರಲ್ಲಿ ಅರ್ಧ ಇಂಚು ಒಳಗಡೆ ತೊಗೊಳ್ಬೇಕು. ಅರ್ಧ ಇಂಚು ಒಳಗಡೆ ತೊಗೊಂಡು ಇಲ್ಲಿಂದ ಈ ಕಡೆಗೆ ಈ ಲೈನ್ಗೆ ಜಾಯಿಂಟ್ ಆಗೋ ಥರ ಒಂದು ಶೇಪ್ ಡ್ರಾ ಮಾಡ್ಕೊಳ್ಬೇಕು. ಹಾಗೆಯೇ ಈ ಕಡೆಗೆ ಈ ಲೈನ್ಗೆ ಜಾಯಿಂಟ್ ಆಗೋ ಥರ ಒಂದು ಶೇಪನ್ನು ಡ್ರಾ ಮಾಡ್ಕೊಳ್ಬೇಕು. ನಿಮಗೆ ಈ ಥರ ಗೊತ್ತಾಗಲಿಲ್ಲ ಅಂದರೆ ಬ್ಯಾಕ್ ಪಾರ್ಟಲ್ಲಿ ಎಲ್ ಶೇಪ್ ಡ್ರಾ ಮಾಡ್ಕೊಂಡಿರ್ತೀವಿ ಅಲ್ವಾ, ಸೇಮ್ ಅದೇ ಥರನೇ ಮಾರ್ಕ್ ಮಾಡಿಕೊಂಡು ನೀವು ಬ್ಯಾಕ್ ಶೇಪಿಂದ ಅರ್ಧ ಇಂಚು ಒಳಗಡೆ ತೊಗೊಂಡು ಶೇಪನ್ನು ಡ್ರಾ ಮಾಡ್ಕೊಳ್ಳಿ. ಈಗ ನಾವು ಈ ಶೋಲ್ಡರ್ ಹತ್ರ ಶೋಲ್ಡರ್ ಮಾರ್ಜಿನ್ಗೆ 1/2 ಇಂಚ್ ಬಿಟ್ಟಿರ್ತೀವಿ, ಅಲ್ಲಿಗೆ ಒಂದು ಲೈನ್ ಹಾಕ್ಕೊಳ್ಳೋಣ. ಈಗ ನಾವು ಫ್ರಂಟ್ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು. ಅಳತೆ ಬ್ಲೌಸನ್ನು ತಗೊಳ್ಳಿ. ಅಳತೆ ಬ್ಲೌಸ್ ತಗೊಂಡು ಫ್ರಂಟ್ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಈ ಫ್ರಂಟ್ ಪಾರ್ಟನ್ನು ತಗೊಂಡು ಈ ಶೋಲ್ಡರ್ ಲೈನ್ ಹತ್ರದಿಂದ ಕ್ರಾಸ್ ಬೆಲ್ಟನ್ನು ಬಿಟ್ಟು ಈ ಡಾಟನ್ನು ಹಿಡಿದಿರ್ತೀವಿ ಅಲ್ವಾ, ಅಲ್ಲಿವರೆಗೂ ಈ ಥರ ಫೋಲ್ಡ್ ಮಾಡಿ ಇಟ್ಕೊಂಡು ಇಲ್ಲಿ ಮಾರ್ಜಿನನ್ನು ಬಿಟ್ಟು ಇಟ್ಕೊಳ್ಬೇಕು. ಈ ಥರ ಇಟ್ಕೊಂಡು ಈ ಲೆಂತ್ ಎಷ್ಟಿರುತ್ತೋ ನೋಡಿಕೊಂಡು ಅಲ್ಲಿಂದ ಅರ್ಧ ಇಂಚಷ್ಟು ಕೆಳಗಡೆಗೆ ಮಾರ್ಕ್ ಮಾಡ್ಕೊಳ್ಬೇಕು. ತುಂಬ ಎಲ್ಲ ಎಳಿಯಕ್ಕೆ ಹೋಗಬೇಡಿ, ತುಂಬ ಲೆಂತ್ ಆಗಿಬಿಡುತ್ತೆ. ಮೀಡಿಯಮ್ ಆಗಿ ಈ ಥರ ಇಟ್ಕೊಳ್ಳಿ. ಈ ಲೆಂತ್ ಎಷ್ಟಿದೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಮಾರ್ಜಿನ್ಗೆ ಅರ್ಧ ಇಂಚು ಕೆಳಗಡೆಗೆ ತಗೊಳ್ಬೇಕು. ಈಗ ನೆಕ್ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ. ನೆಕ್ ಲೆಂತನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾವು ವಿಡ್ತನ್ನು ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಲ್ವಾ, ಇಲ್ಲಿಗೆ ಮಾರ್ಕ್ ಮಾಡಿಕೊಂಡು ಫ್ರಂಟ್ ಪಾರ್ಟ್ ನೆಕ್ಕನ್ನು ಇಲ್ಲಿಗೆ ಇಟ್ಕೊಂಡು ನೆಕ್ ಲೆಂತನ್ನು ಮಾರ್ಕ್ ಮಾಡ್ಕೊಳ್ಳೋಣ. ನೀಟಾಗಿ ಈ ಥರ ನೆಕ್ಕನ್ನು ಇಟ್ಕೊಳ್ಬೇಕು. ಬ್ಯಾಕ್ ಪಾರ್ಟನ್ನು ಸೈಡಿಗೆ ತೆಗೆದು ಈ ಥರ ಫ್ರಂಟ್ ಪಾರ್ಟ್ನ ಮಾತ್ರ ಇಟ್ಕೊಳ್ಬೇಕು. ಇಲ್ಲಿ ಕರೆಕ್ಟಾಗಿ ಈ ಥರ ಬರಬೇಕು. ಉಕ್ಸ್ ಪಟ್ಟಿ ಸ್ಟ್ರೈಟಾಗಿರೋ ಥರ ಇಟ್ಕೊಂಡು ಇಲ್ಲಿ ಲೆಂತ್ ಎಷ್ಟಿರುತ್ತೋ ಅಲ್ಲಿಂದ ಒಂದು 1/4 ಇಂಚಷ್ಟು ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನೀವು ಶೇಪು ಈ ನೆಕ್ ಶೇಪ್ ಯಾವ ಥರ ಇರುತ್ತೆ ಅದೇ ಥರ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಇಲ್ಲಿ ನೀವು ಒಂದು ಲೈನ್ ಹಾಕ್ಕೊಳ್ಳಿ. ಈ ಥರ ಲೈನ್ ಹಾಕ್ಕೊಂಡು ಇಲ್ಲೇನು ಬಿಡ್ತಿರುತ್ತೋ ಅದಕ್ಕೆ ನೀವು ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಂಡು ಒಂದು ಬಾಕ್ಸ್ ಡ್ರಾ ಮಾಡಿಕೊಂಡು ನೆಕ್ ಶೇಪನ್ನು ನೀವು ಡ್ರಾ ಮಾಡ್ಕೊಳ್ಬೋದು. ಅಳತೆ ಬ್ಲೌಸ್ ನೆಕ್ ಇಟ್ಕೊಂಡೆ ಮಾರ್ಕ್ ಮಾಡ್ಕೊಂಡಾಗ ಆ ಕಡೆ ಈ ಕಡೆ ಹೋಗೋ ಚಾನ್ಸಸ್ ಇರುತ್ತೆ. ಇದೇ ಮೆಥಡಲ್ಲಿ ನೀವು ಮಾರ್ಕ್ ಮಾಡ್ಕೊಳ್ಳಿ. ಈಗ ಫ್ರಂಟ್ ಲೆಂತ್ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಲ್ವಾ, ಅಲ್ಲಿಗೂ ಸಹ ಒಂದು ಲೈನ್ ಹಾಕ್ಕೊಳ್ಳೋಣ. ಈಗ ಉಕ್ಸ್ ಪಟ್ಟಿ ಕಾಜಾಪಟ್ಟಿ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು. ಅಳತೆ ಬ್ಲೌಸ್ ತಗೊಂಡು ಇಲ್ಲಿ ಒಂದು 1/4 ಇಂಚ್ ಬಿಟ್ಟು ಇಲ್ಲಿಂದ ಈ ಕ್ರಾಸ್ ಬೆಲ್ಟ್ ಬಿಟ್ಟು ಲೆಂತ್ ಎಷ್ಟಿದೆ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಅಲ್ಲಿಂದ 1 ಇಂಚು ಕೆಳಗಡೆಗೆ ಮಾರ್ಕ್ ಮಾಡ್ಕೊಳ್ಬೇಕು. 1 ಇಂಚ್ ಯಾಕೆ ಅಂದರೆ ಇಲ್ಲಿ ನಾವು ಉಕ್ಸ್ ಪಟ್ಟಿ ಕಡೆ ಡಾಟ್ ಹಿಡಿತೀವಿ, ಕ್ರಾಸ್ ಬೆಲ್ಟನ್ನು ಅಟ್ಯಾಚ್ ಮಾಡ್ತೀವಿ, ಅದಕ್ಕೋಸ್ಕರ 1 ಇಂಚು ಕೆಳಗಡೆಗೆ ಮಾರ್ಕ್ ಮಾಡ್ಕೊಳ್ಬೇಕು. ಈಗ ಇಲ್ಲಿ ಮಾರ್ಜಿನನ್ನು ಬಿಟ್ಟು ಈ ಲೈನ್ ಹತ್ರ 2.5 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡ್ಕೊಳ್ಬೇಕು. ಇಷ್ಟು ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಈಗ ನಾವು ಡಾಟ್ಸನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಈ ಡಾಟ್ಸಲ್ಲಿ ಮೇನ್ ಡಾಟ್ ಅನ್ನೋದು ನಮಗೆ ತುಂಬಾ ಇಂಪಾರ್ಟೆಂಟು. ಇದನ್ನು ನಾವು ಚೆಸ್ಟ್ ಲೂಸ್ ಬೇಸ್ ಮೇಲೆ ಹಿಡಿತೀವಿ. ಚೆಸ್ಟ್ ಲೂಸ್ ಬೇಸ್ ಮೇಲೆ ಹಿಡಿದಾಗಲೇ ಚೆಸ್ಟ್ ಭಾಗ ಅನ್ನೋದು ಫಿಟ್ಟಿಂಗ್ ಕರೆಕ್ಟಾಗಿ ಬರುತ್ತೆ. ಇದೇ ಸುತ್ತಳತೆ 40 ಇಂಚ್ ಇದೆ. 40 ಇಂಚು ಇದೇ ಸುತ್ತಳತೆ ಇರೋವಂಥವ್ರಿಗೆ ನಾವು 2.25 ಇಂಚು ಡಾಟ್ ಬಿಡ್ತನ್ನು ಇಟ್ಕೊಳ್ಬೇಕು. ಆ ಥರ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನೀವು ಅಳತೆ ಬ್ಲೌಸಲ್ಲಿ ಯಾವ ಥರ ಇರುತ್ತೆ ಎಷ್ಟಿರುತ್ತೋ ಅದೇ ಬಿಡ್ತು ತಗೊಂಡು ನೀವು ಮಾರ್ಕ್ ಮಾಡ್ಕೊಳ್ಬೋದು. ಅಳತೆ ಬ್ಲೌಸಲ್ಲಿ ಮೇನ್ ಡಾಟು ಎಷ್ಟು ಹಿಡ್ದಿರ್ತಾರೆ ಅಂತ ನೋಡ್ಕೊಳ್ಬೇಕು. ಫೋಲ್ಡಿಂಗಲ್ಲಿರುತ್ತೆ ನೋಡ್ಕೊಳ್ಳಿ. ಫೋಲ್ಡಿಂಗಲ್ಲಿರೋದನ್ನು ನೀಟಾಗಿ ಈ ರೀತಿ ಓಪನ್ ಮಾಡಿಕೊಂಡು ನೋಡ್ಕೊಳ್ಬೇಕು. ನೋಡಿ ಇಲ್ಲಿ 1.5 ಇಂಚಿಗಿಂತ 1 ಪಾಯಿಂಟಷ್ಟು ಕಡಿಮೆ ಬರ್ತಾ ಇದೆ. ಇದು ಡಬಲ್ ಫೋಲ್ಡಿಂಗಲ್ಲಿರೋದ್ರಿಂದ ಇದನ್ನು ನಾವು ಈ ರೀತಿ ಫೋಲ್ಡ್ ಮಾಡಿ ನೋಡ್ಕೊಳ್ಳೋಣ. ನೋಡಿ ಫೋಲ್ಡ್ ಮಾಡಿಕೊಂಡ್ರೆ ನಮ್ಗೆ ಎಷ್ಟು ಬರ್ತಾ ಇದೆ, 2.25 ಇಂಚೆ ಬರ್ತಾ ಇದೆ. 2.25 ಇಂಚು ಡಾಟ್ ಬಿಡ್ತು ಅನ್ನೋದು ಈ ಅಳತೆಗೆ ಸರಿ ಹೋಗುತ್ತೆ. ಚೆಸ್ಟ್ ಲೂಸ್ ಬೇಸ್ ಮೇಲೆ ಆದರೂ ತಗೊಳ್ಬೋದು. ಈ ಥರ ಅಳತೆ ಬ್ಲೌಸಿಂದ ನೀವು ಅಳತೆ ತಗೊಂಡಾದರೂ ಮಾರ್ಕ್ ಮಾಡ್ಕೊಳ್ಬೋದು. ಮಾರ್ಕ್ ಮಾಡಿಕೊಂಡು ಮಿಡ್ಲಿಗೊಂದು ಮಾರ್ಕ್ ಮಾಡಿಕೊಂಡು
ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡು ಡಾಟ್ ಲೆಂತು 2.5 ಇಂದ 2.25 ಇಂಚ್ ತಗೊಂಡು ಈ ರೀತಿ ಇದಕ್ಕೆ ಅಟ್ಯಾಚ್ ಮಾಡ್ಕೊಳ್ಳಿ. ಮೈನ್ ಡಾಟನ್ನು ಮಾರ್ಕ್ ಮಾಡ್ಕೊಂಡು ಆಯ್ತಲ್ವ. ಈಗ ಈ ಸೈಡ್ ಲೆಂತನ್ನು ತಗೊಳ್ಬೇಕು. ಸೈಡ್ ಲೆಂತ್ ತಗೊಳ್ಳೋದಕ್ಕೂ ಅಷ್ಟೇ ಅಳತೆ ಬ್ಲೌಸ್ ತಗೊಂಡು ಇಲ್ಲಿ ಮಾರ್ಜಿನ್ಗೆ 1/2 ಇಂಚನ್ನು ಬಿಟ್ಟು ಸೈಡಲ್ಲಿ ಲೆಂತ್ ಎಷ್ಟಿರುತ್ತೆ ನೋಡ್ಕೊಳ್ಳಿ. ಕ್ರಾಸ್ ಬೆಲ್ಟ್ ಬಿಟ್ಟು ಈ ಲೆಂತ್ ಎಷ್ಟಿದೆ ನೋಡಿಕೊಂಡು ಮಾರ್ಕ್ ಮಾಡಿಕೊಂಡು ಅಲ್ಲಿಂದ 1/2 ಇಂಚಷ್ಟು ಕೆಳಗಡೆಗೆ ಮಾರ್ಕ್ ಮಾಡಿಕೊಂಡ್ರೆ ಈ ಲೆಂತ್ ನಮಗೆ ಕರೆಕ್ಟಾಗಿ ಸಿಗುತ್ತೆ. ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಈ ಡಾಟ್ ಹತ್ರದಿಂದ ಇದಕ್ಕೆ ಜಾಯಿಂಟ್ ಆಗೋ ಥರ ಒಂದು ಲೈನ್ ಹಾಕ್ಕೊಳ್ಬೇಕು. ಈ ಥರ ಲೈನ್ ಹಾಕ್ಕೊಂಡು ಇಲ್ಲಿಂದ ಇದಕ್ಕೆ ಅಟ್ಯಾಚ್ ಮಾಡ್ಕೊಳ್ಳಿ. ಈಗ ಇಲ್ಲಿ ನಾವು ಸೊಂಟದ ಲೂಸನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಸೊಂಟದ ಲೂಸು ಬ್ಯಾಕ್ ಪಾರ್ಟಲ್ಲಿ ಎಷ್ಟಿರುತ್ತೋ ಅಷ್ಟೇ ಫ್ರಂಟಲ್ಲೂ ತಗೊಳ್ಬೇಕಾಗುತ್ತೆ. ಇಲ್ಲಾಂದರೆ ನಿಮಗೆ ಉಕ್ಸ್ಪಟ್ಟಿ ಹತ್ರ ಗ್ಯಾಪ್ ಅನ್ನೋದು ಬಂದ್ಬಿಡುತ್ತೆ. ಇಲ್ಲಿ ನಮಗೆ ಎಷ್ಟಿದೆ ನೋಡೋಣ. ನೋಡಿ 9 ಇಂಚು ಸೊಂಟದ ಲೂಸ್ ಇದೆ. ಈ ಡಾಟ್ ವಿಡ್ತನ್ನು ಬಿಟ್ಟು ನಾವು ತಗೊಳ್ಬೇಕು. ಇಲ್ಲೂ ಸಹ ನಾವು 9 ಇಂಚ್ ಇರೋ ಥರ ಮಾರ್ಕ್ ಮಾಡ್ಕೊಳ್ಬೇಕು. ಮೊದಲಿಗೆ ಈ ಬಿಡ್ತು ನೋಡ್ಕೊಳ್ಳಿ. ಈ ಬಿಡ್ತು ಬಿಟ್ಟು ಡಾಟ್ ಬಿಡ್ತು ಬಿಟ್ಟು 9 ಇಂಚ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಮಾರ್ಜಿನ್ಗೆ ಎಕ್ಸ್ಟ್ರಾ ತಗೊಳ್ಬೇಕು. ಇಲ್ಲಿ ನನಗೆ ಫ್ಯಾಬ್ರಿಕ್ ಅನ್ನೋದು ಸ್ವಲ್ಪ ಕಡಿಮೆ ಇದೆ. ಇಲ್ಲಿ ನಾನು ಪೀಸನ್ನು ಅಟ್ಯಾಚ್ ಮಾಡ್ಕೊಳ್ತೀನಿ. ಈಗ ಚೆಸ್ಟ್ ಲೂಸು ಸಹ ಚೆಕ್ ಮಾಡ್ಕೊಳ್ಬೇಕು. ಚೆಸ್ಟ್ ಲೂಸು ನಮಗೆ ಬೇಕಾಗಿರೋದು ಇಲ್ಲಿ 10 ಇಂಚು. ಫ್ರಂಟಲ್ಲಿ ನಾವು 1/2 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಅಲ್ಲಿಂದ ಮಾರ್ಜಿನ್ಗೆ 2 ಇಂಚು ಎಕ್ಸ್ಟ್ರಾ ತೊಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಇಲ್ಲಿ ಎಕ್ಸ್ಟ್ರಾ ಯಾಕೆ ತೊಗೊಳ್ಬೇಕು ಅಂದರೆ ಇಲ್ಲಿ ನಾವು ಆರ್ಮೋಲ್ ಡಾಟನ್ನು ಹಿಡಿತೀವಿ, ಅದಕ್ಕೋಸ್ಕರ 1/2 ಇಂಚಷ್ಟು ಎಕ್ಸ್ಟ್ರಾ ತೊಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಇದಿಷ್ಟು ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಈಗ ನಾವು ಉಕ್ಸ್ಪಟ್ಟಿ ಕಡೆ ಡಾಟು ಆರ್ಮೋಲ್ ಡಾಟನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಉಕ್ಸ್ಪಟ್ಟಿ ಕಡೆ ಡಾಟ್ಗೆ ಇಲ್ಲಿ ನಾವು 1/4 ಇಂಚ್ ಬಿಟ್ಟಿರ್ತೀವಿ ಅಲ್ವಾ, ಅದನ್ನು ಬಿಟ್ಟು ಈ ಲೆಂತ್ ಎಷ್ಟಿದೆ ನೋಡಿಕೊಂಡು ಅದರಲ್ಲಿ ಅರ್ಧಕ್ಕೊಂದು ಮಾರ್ಕ್ ಮಾಡ್ಕೊಳ್ಬೇಕು. ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಂಡು ಡಾಟ್ ಲೆಂತು ಇಲ್ಲೂ ಸಹ 2.5 ಇಂದ 2.25 ಇಂಚು ತಗೊಂಡ್ರೆ ಸರಿ ಹೋಗುತ್ತೆ. ವಿಡ್ತು ಈ ಕಡೆ 1/4 ಇಂಚು ಈ ಕಡೆ 1/4 ಇಂಚ್ ತಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಈಗ ಆರ್ಮೋಲ್ ಡಾಟನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಆರ್ಮೋಲ್ ಡಾಟ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಇಲ್ಲೇನು ನಾವು ಡಾಟ್ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅಲ್ಲಿಂದ ಒಂದು 1/2 ಇಂಚಷ್ಟು ಈ ಕಡೆಗೆ ಸ್ಟ್ರೈಟಾಗಿ ನಾವು ಸ್ಕೇಲ್ನಾಗಲಿ ಟೇಪ್ನಾಗಲಿ ಇಟ್ಕೊಳ್ಬೇಕು. ಈ ಥರ ಇಟ್ಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಳಿ. ಈ ಥರ ಲೈನ್ ಹಾಕ್ಕೊಂಡು ಈ ಡಾಟ್ ಲೆಂತ್ ನಾವು ಎಷ್ಟು ತಗೊಳ್ಬೇಕು ಅಂದರೆ ಇವೆರಡರ ಮಧ್ಯೆ ಗ್ಯಾಪ್ ಏನಿರುತ್ತೋ ಅದೇ ಗ್ಯಾಪ್ ತಗೊಂಡು ಈ ಲೆಂತನ್ನು ತಗೊಳ್ಬೇಕು. ಅಂದರೆ ಈ ಮಿಡಲ್ ಗ್ಯಾಪ್ ಅನ್ನೋದು ಈಕ್ವಲ್ ಆಗಿರಬೇಕು. ಈ ಡಾಟ್ಗೂ ಮಧ್ಯೆ ಅನ್ನೋದು ಈಕ್ವಲ್ ಗ್ಯಾಪ್ ಇರೋ ಥರ ತಗೊಳ್ಬೇಕು. ಆಗ ಈ ಲೆಂತ್ ಅನ್ನೋದು ಸರಿ ಹೋಗುತ್ತೆ. ಈಗ ಡಾಟ್ ಬಿಡ್ತು ಈ ಕಡೆ 1/4 ಇಂಚು ಈ ಕಡೆ 1/4 ಇಂಚ್ ತಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಇದಿಷ್ಟು ನಾವು ಫ್ರಂಟ್ ಪಾರ್ಟ್ಗೆ ಮಾರ್ಕ್ ಮಾಡ್ಕೊಂಡಾಯಿತು. ಇಷ್ಟೇ ನಾವು ಮಾರ್ಕ್ ಮಾಡ್ಕೊಳ್ತೀವಿ. ಈಗ ಇದನ್ನು ಕಟ್ ಮಾಡ್ಕೊಂಡಾದರೂ ನಾವು ಕ್ರಾಸ್ ಬೆಲ್ಟ್ಗೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೋದು. ಇಲ್ಲ ಫ್ಯಾಬ್ರಿಕ್ ಕೆಳಗಡೆ ಇದೆ ಅಂದರೆ ಇಲ್ಲೇ ಮಾರ್ಕ್ ಮಾಡ್ಕೊಂಡು ಆದಮೇಲೆ ನಾವು ಕ್ರಾಸ್ ಬೆಲ್ಟು ಫ್ರಂಟ್ ಪಾರ್ಟು ಎರಡೂ ಒಂದೇ ಸಲ ಕಟ್ ಮಾಡ್ಕೊಳ್ಬೋದು. ಇಲ್ಲಿ ನನಗೆ ಫ್ಯಾಬ್ರಿಕ್ ಇರೋದ್ರಿಂದ ಇಲ್ಲೇ ನಾನು ಮಾರ್ಕ್ ಮಾಡಿಕೊಂಡು ಆಮೇಲೆ ಎರಡೂ ಒಂದೇ ಸಲ ಕಟ್ ಮಾಡ್ಕೊಳ್ತೀನಿ. ಮೊದಲಿಗೆ ನಾವು ಕ್ರಾಸ್ ಬೆಲ್ಟ್ನ ಲೆಂತನ್ನು ನೋಡ್ಕೊಳ್ಬೇಕು. ಅಳತೆ ಬ್ಲೌಸಲ್ಲಿ ಉಕ್ಸ್ಪಟ್ಟಿ ಕಡೆ 3 ಇಂಚಿದೆ. ಡಾಟ್ ಕೆಳಗಡೆ ನೋಡ್ಕೊಳ್ಬೇಕು. ಇಲ್ಲಿ ನಾವು ಬಿಡ್ತು ನೋಡ್ಕೊಳ್ದೇ ಇದ್ರೂ ಸಹ ನಡೆಯುತ್ತೆ, ಪ್ರಾಬ್ಲಮ್ ಏನೂ ಇಲ್ಲ. ಬಿಗಿನರ್ಸ್ ಆದರೆ ನೋಡಿಕೊಂಡು ನೀವು ಮಾರ್ಕ್ ಮಾಡ್ಕೊಳ್ಬೋದು. ಇಲ್ಲಿ ನಮಗೆ 2.5 ಇಂಚ್ಗಿಂತ 1 ಪಾಯಿಂಟ್ ಅಷ್ಟು ಕಡಿಮೆ ಇದೆ. ಇನ್ನು ಈ ಸೈಡ್ ಲೆಂತು ಕಂಪಲ್ಸರಿ ನಾವು ತಗೊಳ್ಬೇಕು. ಸೈಡಲ್ಲೂ ಸಹ ಸೇಮ್ ಲೆಂತ್ ಇದೆ, ಅಂದರೆ ಇಲ್ಲೇನು ಲೆಂತ್ ಇದೆ ಡಾಟ್ ಕೆಳಗಡೆ ಅದೇ ಲೆಂತ್ ಇದೆ. ಈಗ ನಾವು ಮೊದಲಿಗೆ ಉಕ್ಸ್ಪಟ್ಟಿ ಕಡೆ ಲೆಂತನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿ ರೆಡಿ ನಮಗೆ 3 ಇಂಚ್ ಬೇಕು. ಇದಕ್ಕೆ ಮಾರ್ಜಿನ್ಗೆ 1 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು 4 ಇಂಚ್ ತಗೊಳ್ಬೇಕು. ಎಷ್ಟು ನಮಗೆ ರೆಡಿ ಬೇಕೋ ಅದಕ್ಕೆ ನಾವು 1 ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಮೇಲೆ ಕೆಳಗಡೆ ಮಾರ್ಜಿನಲ್ಲಿ ಹೋಗುತ್ತೆ ನಮಗೆ ಹಾಫ್ ಇಂಚು, ಅದಕ್ಕೋಸ್ಕರ 1 ಇಂಚ್ ಎಕ್ಸ್ಟ್ರಾ ತಗೊಳ್ಬೇಕು. ಈಗ ಈ ಲೆಂತಲ್ಲಿ ನಾವು ಡಾಟ್ ಕೆಳಗಡೆ 1 ರಿಂದ 3/4 ಇಂಚಷ್ಟು ಕಡಿಮೆ ತಗೊಂಡ್ರೆ ನಡೆಯುತ್ತೆ. ಇಲ್ಲ ಅಳತೆ ಬ್ಲೌಸಲ್ಲಿ ಎಷ್ಟಿದೆಯೋ ಅದಕ್ಕೆ ನೀವು 1 ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಬೇಕು. ಸೈಡಲ್ಲೂ ಅಷ್ಟೇ ಅಳತೆ ಬ್ಲೌಸಲ್ಲಿ ಎಷ್ಟಿತ್ತೋ ಅದಕ್ಕೆ 1 ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಮಾರ್ಕ್ ಮಾಡಿಕೊಂಡು ಈ 3 ಮಾರ್ಕಿಂಗ್ಸನ್ನು ಜಾಯಿಂಟ್ ಮಾಡ್ಕೊಳ್ಬೇಕು. ಕ್ರಾಸ್ ಬೆಲ್ಟ್ನ ಲೆಂತು ಮಾರ್ಕ್ ಮಾಡ್ಕೊಂಡಾಯಿತು. ಈಗ ವಿಡ್ತ್ ಮಾರ್ಕ್ ಮಾಡ್ಕೊಳ್ಬೇಕು. ವಿಡ್ತ್ ಎಷ್ಟು ತೊಗೊಳ್ಬೇಕು ಅಂದರೆ
ಬ್ಯಾಕ್ ಪಾರ್ಟ್ ಬಿಡ್ತು ಎಷ್ಟಿರುತ್ತೋ ಅಷ್ಟು ತಗೊಳ್ಳಿ. ಕ್ರಾಸ್ ಬೆಲ್ಟ್ನ ಬಿಡ್ತು ಸರಿ ಹೋಗುತ್ತೆ. ಬ್ಯಾಕ್ ಪಾರ್ಟನ್ನು ಈ ಥರ ಇಟ್ಕೊಂಡು ಎಷ್ಟು ಬಿಡ್ತಿರುತ್ತೋ ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ನಾವು ಕ್ರಾಸ್ ಬೆಲ್ಟ್ಗೂ ಸಹ ಮಾರ್ಕ್ ಮಾಡ್ಕೊಂಡಾಯಿತು. ಈಗ ಇದನ್ನು ನಾವು ಕಟ್ ಮಾಡ್ಕೊಳ್ಳೋಣ. ಹಾಗೆಯೇ ಫ್ರೆಂಡ್ಸ್, ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ ಇಟ್ಕೊಳ್ಳಿ. ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆಯೇ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆಯೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಸಹ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಕ್ರಾಸ್ ಬೆಲ್ಟನ್ನು ಕಟ್ ಮಾಡಿ ಪಕ್ಕಕ್ಕಿಟ್ಟು ಈಗ ಫ್ರಂಟ್ ಪಾರ್ಟನ್ನು ಕಟ್ ಮಾಡಿಕೊಳ್ಬೇಕು. ಈ ಎಡ್ಜಲ್ಲಿ ನಾನು ಪೀಸ್ ಸ್ವಲ್ಪ ಅಟ್ಯಾಚ್ ಮಾಡ್ಕೊಳ್ತೀನಿ ಸ್ಟಿಚ್ ಮಾಡ್ಕೊಳ್ಳೋವಾಗ. ಈ ಥರ ಫ್ರಂಟ್ ಪಾರ್ಟನ್ನು ಕಟ್ ಮಾಡಿಕೊಂಡು ಈ ಕಡೆ ನಾವು ಓಪನ್ ಮಾಡ್ಕೊಳ್ಳೋಣ. ಈಗ ಇಲ್ಲಿ ನಾವು ನೆಕ್ ಹತ್ರ ಫ್ರಂಟಲ್ಲೂ ಸಹ 1/4 ಇಂಚ್ ಡೌನ್ ಮಾಡ್ಕೊಳ್ಬೇಕು. ಹಾಗೆಯೇ ಫ್ರಂಟಲ್ಲಿ ಉಕ್ಸ್ಪಟ್ಟಿ ಕಾಜಪಟ್ಟಿ ಹತ್ರ 1/4 ಇಂಚಷ್ಟು ಈ ರೀತಿ ಕ್ರಾಸ್ ಆಗಿ ನೆಕ್ ಪಾರ್ಟ್ ಕಡೆ ಕಟ್ ಮಾಡಿ ತೆಗಿಬೇಕು. ಇಲ್ಲಿ ನಮಗೆ 1/4 ಇಂಚ್ ಇದ್ರೆ ಸರಿ ಹೋಗುತ್ತೆ, ಅದಕ್ಕಿಂತ ಎಕ್ಸ್ಟ್ರಾ ಏನೂ ಬೇಕಾಗಿರೋದಿಲ್ಲ. ಅದಕ್ಕೋಸ್ಕರ ಇಲ್ಲಿಂದ ಇಷ್ಟರಲ್ಲಿ ಇದನ್ನು ಕಟ್ ಮಾಡ್ಕೊಳ್ಬೇಕು. ಹಾಗೆಯೇ ನೆಕ್ ಹತ್ರನೂ ಸಹ 1/4 ಇಂಚ್ ಡೌನ್ ಮಾಡ್ಕೊಂಡಿರೋದನ್ನು ಕಟ್ ಮಾಡ್ಕೊಳ್ಬೇಕು. ಈಗ ಡಾಟ್ಸು ನಾವೆಲ್ಲೆಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅಲ್ಲಿಗೆ ನಾಚ್ ಹಾಕ್ಕೊಳ್ಬೇಕು. ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಂಡಾಯಿತು, ಕ್ರಾಸ್ ಬೆಲ್ಟ್ ಕಟ್ ಮಾಡ್ಕೊಂಡಾಯಿತು, ಬ್ಯಾಕ್ ಪಾರ್ಟು ಸ್ಲೀವ್ಸ್ನೂ ಸಹ ಕಟ್ ಮಾಡ್ಕೊಂಡಾಯಿತು. ಇನ್ನು ಇದಕ್ಕೆ ನಾವು ನೆಕ್ ಪೀಸನ್ನು ಕಟ್ ಮಾಡ್ಕೊಳ್ಬೇಕು. ಪೈಪಿಂಗ್ ಕೊಡ್ತೀವಿ ಅಂದರೆ ಇದೇ ಫ್ಯಾಬ್ರಿಕಲ್ಲೇ ನಾವು ನೆಕ್ ಪಟ್ಟಿಗೋಸ್ಕರ ಕ್ರಾಸ್ ಪೀಸಸನ್ನು ಕಟ್ ಮಾಡ್ಕೊಳ್ಬೇಕು. ಇಲ್ಲ ನೀವೇನಾದರೂ ಎಮ್ಮಿಂಗ್ ಪಟ್ಟಿ ಕೊಡ್ತೀರಿ ಅನ್ನೋಂಗಿದ್ರೆ ಸೇಮ್ ಫ್ಯಾಬ್ರಿಕ್ ಇಲ್ಲ ಅಂದರೆ ನೀವು ಸೇಮ್ ಕಲರ್ ಬೇರೆ ಕ್ಲಾತ್ನು ಯೂಸ್ ಮಾಡ್ಕೊಳ್ಬೋದು. ಇಲ್ಲಿ ನಾನು ಪೈಪಿಂಗ್ಗೆ ಕೊಡೋದ್ರಿಂದ ಇದೇ ಕ್ಲಾತಲ್ಲೇ ನಾನು ಕ್ರಾಸ್ ಪೀಸಸನ್ನು ಕಟ್ ಮಾಡ್ಕೊಳ್ತೀನಿ. ಕ್ರಾಸ್ ನಮ್ಗೆ ಯಾವ ಥರ ಗೊತ್ತಾಗುತ್ತೆ ಅಂದರೆ ನೋಡಿ, ಈ ರೀತಿ ಎಳೆದು ನೋಡಿ, ಎಕ್ಸ್ಪೆಂಡ್ ಆದಾಗ ನಿಮಗೆ ಕ್ರಾಸ್ ಇದೆ ಅಂತ ಅರ್ಥ. ನೋಡಿ, ಈ ಥರ ಎಳೆದಾಗ ನಮಗೆ ಎಕ್ಸ್ಪೆಂಡ್ ಆಗ್ತಾ ಇಲ್ಲ, ಕಾಣಿಸ್ತಾ ಇದೆಯಲ್ವಾ, ಇದು ಸ್ಟ್ರೈಟ್ ಆಗಿದೆ ಅಂತ ಅರ್ಥ. ಕ್ರಾಸ್ ಆಗಿರೋ ಕಡೆ ಈ ಥರ ಇಟ್ಕೊಳ್ಬೇಕು. ಈ ಥರ ಇಟ್ಕೊಂಡು ಈ ಕಡೆ ಎಡ್ಜಲ್ಲಿ ಸ್ಟ್ರೈಟ್ ಒಂದು ಲೈನ್ ಹಾಕ್ಕೊಳ್ಳೋಣ. ಈ ಥರ ಲೈನ್ ಹಾಕ್ಕೊಂಡು ಇಲ್ಲಿಂದ ನಾವು 1/4 ಇಂಚು ಬಿಡ್ತಿರೋ ಥರ ಈ ಕ್ರಾಸ್ ಪೀಸಸನ್ನು ಕಟ್ ಮಾಡ್ಕೊಳ್ಬೇಕು. ಪೈಪಿಂಗ್ ಕೊಡೋದಕ್ಕೆ ಎಲ್ಲ ಪೀಸಸ್ಸು ಸೇಮ್ ಬಿಡ್ತಿರೋ ಥರ ನೋಡಿಕೊಂಡು ಕಟ್ ಮಾಡ್ಕೊಳ್ಬೇಕು. ಬಿಡ್ತನ್ನು ನೋಡಿಕೊಂಡು ನೀವು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ. ಈಗ ಈ ಪೀಸಸನ್ನು ಒಂದೊಂದಾಗಿ ಕಟ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ನಾವು ನೆಕ್ ಪೀಸಸನ್ನು ಒಂದು 4ರಿಂದ 5 ಪೀಸಸ್ಸು ಕ್ರಾಸ್ ಪೀಸಸನ್ನು ಕಟ್ ಮಾಡ್ಕೊಳ್ಬೇಕು. ಇನ್ನು ಈ ಉಳಿದಿರೋ ಫ್ಯಾಬ್ರಿಕಲ್ಲಿ ನಾವು ಉಕ್ಸ್ಪಟ್ಟಿ ಕಾಜಪಟ್ಟಿಗೆ ಯೂಸ್ ಮಾಡ್ಕೊಳ್ಬೇಕು. ನೋಡಿದ್ರಿ ಅಲ್ವಾ, ಇವತ್ತಿನ ವಿಡಿಯೋದಲ್ಲಿ ಪ್ಲೈನ್ ಬ್ಲೌಸನ್ನು ನಾವು ಈಸಿ ಮೆಥಡಲ್ಲಿ ಅಳತೆ ಬ್ಲೌಸಿಂದ ಅಳತೆನ ತಗೊಂಡು ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಹೆಲ್ಪ್ ಆಗಿದೆ ಅಂತ ಅನಿಸಿದ್ರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆಯೇ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್.